ಹ್ಯಾಪಿ ನ್ಯೂ ಇಯರ್ ಆಶಾ ಗಿರಿಜಾ ಅವ್ರೆ ದೀಪಾ ಅವ್ರೆ ಇವ್ರ ಬ್ಯಾಗ್ ಬಾ ಕೇಳೋದಿಲ್ರಿ ದೀಪಾ ಬಂದಿದ್ದಾರೆ ಅಲ್ಲ ಬಿಸ್ಮಿಲ್ಲಾ ನಮಸ್ಕಾರ ವೀಕ್ಷಕರೇ, ಲೈವ್ಲಿ ಲಕ್ಷ್ಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹಿಂದಿನ ವಿಡಿಯೋನ ನೀವು ನೋಡಿರ್ತೀರಿ. ನಾವು ನಮ್ಮ ಮನೆಯಲ್ಲಿ ಹೊಸ ವರ್ಷನ ಯಾವ ರೀತಿ ಆಚರಣೆ ಮಾಡಿದ್ವಿ ಅಂತ ಹೇಳಿ ವಿಡಿಯೋನ ಹಾಕಿದ್ವಿ. ಅದನ್ನೆಲ್ಲರೂ ನೋಡಿ ಇಷ್ಟಪಟ್ಟಿರಿ ಅಂತ ಅನ್ಕೋತೀನಿ. ನೀವು ಕೂಡ ಯಾವ ರೀತಿ ಆಚರಣೆ ಮಾಡಿದ್ರಿ ಅನ್ನೋದನ್ನು ನಾನು ಕಮೆಂಟ್ ಮಾಡಿ ಅಂತ ಹೇಳಿದ್ದೆ. ಅದೇ ರೀತಿಯಾಗಿ ನಾನು ಇಲ್ಲಿ ಈ ವಿಡಿಯೋದಲ್ಲಿ ನಮ್ಮ ಪೊಲೀಸ್ ಕ್ವಾರ್ಟರ್ಸ್ ಹೆಂಗಳೆಯರು ಕೂಡಿ ಹೊಸ ವರ್ಷವನ್ನು ಯಾವ ರೀತಿ ಬರಮಾಡಿಕೊಂಡ್ರು, ಅವತ್ತು ಏನೆಲ್ಲ ವೆರೈಟಿ ಊಟ ಮಾಡಿದ್ವಿ, ಅದಕ್ಕೆ ಸಿದ್ಧತೆ ಯಾವ ರೀತಿ ಇತ್ತು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾನು ತೋರಿಸಿದ್ದೀನಿ. ನಮ್ಮ ಮನೆಯಲ್ಲಿ ದಿನ ಮಾಡೋದು ತಿನ್ನೋದು ಇದ್ದೇ ಇರುತ್ತೆ. ಅದಕ್ಕೆ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡು ಈ ಹೆಂಗಳೆಯರು ಕೂಡಿ ಹೊಸ ವರ್ಷದಲ್ಲಿ ನಾವು ಈ ರೀತಿ ಎಲ್ಲರೂ ಸೇರಿ ಊಟ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಅವತ್ತು ಚಿಕನ್ ದಮ್ ಬಿರಿಯಾನಿ ಮತ್ತು ಏನೇನು ವೆರೈಟಿ ಮಾಡಿದ್ರು ಅಂಥೇಳಿ ಈ ವಿಡಿಯೋದಾಗ ನಾನು ತೋರಿಸಿದ್ದೀನಿ. ಎಲ್ಲ ಹೇಳಿದ್ರೆ ಮಜಾ ಇರೋಂಗಿಲ್ಲಲ್ರಿ. ಈ ವಿಡಿಯೋನ ನೀವು ಸ್ಕಿಪ್ ಮಾಡಿದೆ ನೋಡಿರಿ. ಯಾವ ರೀತಿ ಆಚರಣೆ ಮಾಡಿದರು, ಅವರಲ್ಲಿ ಸಂಭ್ರಮ ಯಾವ ರೀತಿ ಇತ್ತು ಅನ್ನೋದನ್ನು ನೀವು ನೋಡಿ ನಮಗೆ ತಿಳಿಸ್ರಿ ಅಂತ ಹೇಳ್ತಾ ಇಲ್ಲಿ ನಾವು ಏನೆಲ್ಲ ಮಾಡಿದ್ವಿ ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ. ಬರ್ರಿ, ಹಾಗಿದ್ರೆ ತಡ ಯಾಕೆ. ಇಲ್ಲಿ ನಾವು ಮೊದಲನೇದಾಗಿ ಅಡುಗೆ ಮಾಡೋಕ್ಕೆ ಒಲೆಗಳನ್ನು ಹಾಕಿದ್ವಿ. ಅದಕ್ಕೆ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಪೂಜೆ ಮಾಡಿ ಒಲೆಯನ್ನು ಹೊತ್ತಿಸ್ಕೊಂಡು ನಾವು ಅಡುಗೆಯನ್ನು ತಯಾರು ಮಾಡ್ತೀವಿ ನೋಡ್ರಿ. ಇಲ್ಲಿ ಬರೀ ಅಡುಗೆ ಮಾಡೋದಷ್ಟೇ ಅಲ್ಲ, ಒಂದಿಷ್ಟು ಕಾಲ ಸಂಸಾರದ ಜಂಜಾಟವನ್ನು ಮರೆತು ಆ ಹೆಂಗಳೆಯರು ಮೋಜು ಮಸ್ತಿಯನ್ನು ಕೇಕ್ ಕಟ್ ಮಾಡೋದರ ಮೂಲಕ ಹೊಸ ವರ್ಷವನ್ನು ಬರಮಾಡೋದರ ಮೂಲಕ ಯಾವ ರೀತಿ ತಮ್ಮ ಸಂಭ್ರಮವನ್ನು ಇಲ್ಲಿ ಹಂಚ್ಕೊಂಡ್ರು ಅನ್ನೋದನ್ನು ಕೂಡ ನಾನು ಇಲ್ಲಿ ತೋರಿಸಿದ್ದೀನಿ. ಇಲ್ಲಿ ಚಿಕನ್ ದಮ್ ಬಿರಿಯಾನಿ ಮತ್ತು ಚಿಕನ್ ಗ್ರೇವಿ ಹಾಗೂ ಕೋಸಂಬರಿನ ಮಾಡಿದ್ವಿ. ಇಲ್ಲಿ ಚಿಕನ್ ದಮ್ ಬಿರಿಯಾನಿಗೆ 2 kg ಬಾಸುಮತಿ ರೈಸು ಮತ್ತು 2 kg ಜೀರಾ ರೈಸನ್ನು ತೊಗೊಂಡಿದ್ವಿ. ಹಾಗೆ 4 kg ಚಿಕನ್ ತೊಗೊಂಡಿದ್ವಿ. ಅದರಲ್ಲಿ ಗ್ರೇವಿಗೆ ಅರ್ಧ ಮತ್ತು ದಮ್ ಬಿರಿಯಾನಿಗೆ ಅರ್ಧ ಅದನ್ನು ಸಪ್ರೇಟಾಗಿ ಮಾಡಿಟ್ಕೊಂಡಿದ್ವಿ. ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ಅದಕ್ಕೆ ಏನೇನು ಮಸಾಲೆ ಪದಾರ್ಥಗಳನ್ನು ಹಾಕಿವಿ ಎಲ್ಲವನ್ನು ತೋರಿಸಿದ್ದೀನಿ. ಬೊಗೋಣಿಗೆ ಕರಿ ಆಗಬಾರ್ದು ಅಂಥೇಳಿ ಅಲ್ಲಿ ಎಣ್ಣೆ ಮತ್ತು ಮಣ್ಣಿನಿಂದ ಅದನ್ನು ಮೊದಲೇ ಸಾರಿಸ್ಕೊಂಡಾರ ಬೊಗೋಣಿ ಸುತ್ತಲೂ. ಅಂದ್ರೆ ಒಲೆ ಮ್ಯಾಗ ಮಾಡಿದ್ರೆ ಎಲ್ಲ ಅದು ಕರಿ ಎಲ್ಲ ಬೊಗೋಣಿಗೆ ಹತ್ತುತ್ತಂಥೇಳಿ ತೊಳ್ಯಾಕೆ ಎಲ್ಲ ಈಸಿ ಇರಲಿ ಅಂಥೇಳಿ ಯಾವ ರೀತಿಯಾಗಿ ಮಣ್ಣನ್ನು ಹಾಕ್ಕೊಂಡಾರ. ಈಗ ಒಲೆ ಮೇಲಿಟ್ಟು ನೀರನ್ನು ಕಾಸಕ್ಕಿಟ್ಟಾರ. ಈಗ ನೋಡ್ರಿ ಜೀರಾ ರೈಸನ್ನು ಹಾಕೋತಾ ಇದ್ದಾರೆ. 2 kg ಜೀರಾ ರೈಸ್ ಮತ್ತು 2 kg ಬಾಸುಮತಿ ರೈಸ್. ಮತ್ತಿಲ್ಲಿ ಚಕ್ಕೆ, ಪತ್ರಿ, ಲವಂಗ, ಏಲಕ್ಕಿ, GRB ತುಪ್ಪ ಮತ್ತು ಇದು ಅರಿಶಿಣ ಪುಡಿ, ಎಣ್ಣೆ, ಬೆಳ್ಳುಳ್ಳಿನ ಮೊದಲನೇ ಸುಲಿದಿಟ್ಕೊಂಡಾರ. ಈಗ ಕೊಬ್ಬರಿನ ಕಟ್ ಮಾಡ್ಕೊಳಕತ್ತಾರ ನೋಡ್ರಿ. ಈ ರೀತಿಯಾಗಿ ಕಟ್ ಮಾಡಿ ಕೊಬ್ಬರಿನ ಸ್ವಲ್ಪ ಹುರ್ಕೋಬೇಕು. ಅದನ್ನು ಕೂಡ ಇಲ್ಲಿ ತೋರಿಸಿದ್ದೀನಿ. ಹಾಗೆ ಇಲ್ಲಿ ಅಕ್ಕಿನ ಸ್ವಲ್ಪ ಹಸನು ಮಾಡ್ತಾ ಇದ್ದಾರೆ. ಇಲ್ಲಿ ಎಲ್ಲ ಮಸಾಲೆಗಳನ್ನು ರೆಡಿ ಮಾಡ್ಕೊಂಡಾರ್ರಿ ಬಿರಿಯಾನಿಗೆ ಹಾಕಕ್ಕೆ. ಈಗ ಅಲ್ಲಿ ಒಲೆ ಮ್ಯಾಗ ಎಣ್ಣೆ ಕಾಯಕ್ಕಿಟ್ಟಿದ್ರು. 4 kg ಬಿರಿಯಾನಿಗೆ ಎಷ್ಟು ಬೇಕು ಅಷ್ಟು ಅಳತೆ ಮ್ಯಾಗ ಕೈ ಎಳತಿಲೆ ಎಣ್ಣೆನ ಹಾಕ್ಕೊಂಡಿದ್ರು. ಅದಕ್ಕೆ ಈಗ 1.5 kg ಅಷ್ಟು ಉಳ್ಳಾಗಡ್ಡಿನ ಹೆಚ್ಚಿ ಹಾಕ್ಕೊಂಡಾರ. ಉಳ್ಳಾಗಡ್ಡಿ ಪೂರ್ತಿ ಬ್ರೌನ್ ಕಲರ್ ಬರುವವರೆಗೂ ಅದನ್ನು ಫ್ರೈ ಮಾಡಬೇಕು. ಇಲ್ಲಿ 4 kg ಚಿಕನ್ ತೊಗೊಂಡಿದ್ವಲ್ರಿ, 2 kg ಗ್ರೇವಿಗೆ 2 kg ಬಿರಿಯಾನಿಗೆ ಅಂತೇಳಿ ಸಪ್ರೇಟ್ ಮಾಡಿ ಅದನ್ನು ಕ್ಲೀನಾಗಿ ತೊಳೆದಿಟ್ಕೊಂಡಾರ. ಇಲ್ಲೆಲ್ಲ ತಯಾರಿ ಮಾಡಿ ಇಟ್ಕೊಂಡಾರ ನೋಡ್ರಿ. ಇದೇನು ತೋರಿಸ್ತಾ ಇದ್ದೀನಲ್ಲ, ಈ ಮಸಾಲ ಹಾಕೋದ್ರಿಂದ ಬಿರಿಯಾನಿಗೆ ಭಾಳ ಚಲೋ ಫ್ಲೇವರ್ ಬರ್ತೈತೆ ನೋಡ್ರಿ. ಇದನ್ನು ನಾವು ಯಾವತ್ತೂ ಯೂಸ್ ಮಾಡಿದ್ದಿಲ್ಲ.
ಇದು ಹಾಕಿದ್ರೆ ಬಿರಿಯಾನಿಗೆ ಭಾರಿ ಮಸ್ತ್ ಒಂದು ಫ್ಲೇವರ್ ಬರ್ತೈತಿ. ನೀವು ಕೂಡ ಟ್ರೈ ಮಾಡಿರಿ. ಈ ರೀತಿಯಾಗಿ ನಾವು ಕೊಬ್ಬರಿನ ಇಲ್ಲಿ ಹುರ್ಕೋಬೇಕು ನೋಡಿರಿ. ಅದರ ಜೊತೆಗೆ ಏಲಕ್ಕಿ ಮತ್ತು ಲವಂಗ, ಜಾಜಿಕಾಯಿ ಮತ್ತು ಚಕ್ಕೆನ ಕೂಡ ಹಾಕ್ಕೊಂಡಾರ. ಅದಕ್ಕೆ ಎಲ್ಲವನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಅದರ ಜೊತೆಗೆ ಹುರಿಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆಗೆ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ತಪ್ಪದೇ ಬೆಲ್ ಐಕನ್ನ ಒತ್ತಿ. ಬೆಲ್ ಐಕನ್ ಒತ್ತೋದರಿಂದ ನಾನು ಯಾವುದೇ ವಿಡಿಯೋ ಹಾಕಿದರೂ ಫಸ್ಟ್ ನೋಟಿಫಿಕೇಷನ್ ಬರ್ತೈತಿ. ಆ ವಿಡಿಯೋನ ನೀವು ಮೊದಲನೇದಾಗಿ ನೋಡ್ಬೋದು. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಬಂದಾರ. ಈಗ ಕೊಬ್ಬರಿ ಹುರಿದಾರ ನೋಡ್ರಿ. ಅದ್ರ ಜೊತೆಗೆ ಎಳ್ಳನ್ನು ಕೂಡ ಹಾಕೋಬೇಕು. ಅದನ್ನು ಕೂಡ ಮಿಕ್ಸಿಗೆ ಹಾಕೋಬೇಕು. ಬಿಡ್ರಿ ಇದ್ರ ತೆಗಿತೀರಿ. ಈ ರೀತಿಯಾಗಿ ನಾವು ಈರುಳ್ಳಿನ ಬ್ರೌನ್ ಕಲರ್ ಬರುವವರೆಗೂ ಹುರ್ಕೋಬೇಕು. ಈಗ ಎಲ್ಲವನ್ನು ಇಲ್ಲಿ 2 kg ಚಿಕನ್ ಏನು ಗ್ರೇವಿಗೆ ಸಪ್ರೇಟ್ ತೊಳೆದಿಟ್ಕೊಂಡಿದ್ದೀವಲ್ರಿ, ಅದಕ್ಕೆ 1 ಲೀಟರ್ನಷ್ಟು ಮೊಸರನ್ನ ಹಾಕೋತಾರೆ ನೋಡ್ರಿ. ಇದೇನು ರೆಡಿ ಮಾಡ್ಕೊಳಕತ್ತೀವಲ್ರಿ, 2 kg ಚಿಕನ್ಗೆ ಎಲ್ಲ ಮಸಾಲೆ ಹಾಕಿ ಇದು ದಮ್ ಬಿರಿಯಾನಿ ಮಾಡಾಕ್ರಿ. ಮಸಾಲೆ ಬಿರಿಯಾನಿಗೆ ಮಸಾಲೆ ಮನ್ಯಾಗ ಮಾಡ್ಕೊಳಕ್ ಬರಂಗಿಲ್ಲನ್ರಿ? ಬರ್ತೈತ್ರಿ. ಸ್ಮೆಲ್ ಐತಿ ನೋಡೋದು. ಇದು ಬೇರೆನೇ ಐತಿ ಸ್ಮೆಲ್. ನಾವು ಯೂಸ್ ಮಾಡ್ತೀವಲ್ಲ ಅವಾಗ ಚಿಕನ್ ಬರೀ ಚಿಕನ್. ಮತ್ತೆ ಸುಕ್ಕಾಕ ಮಸಾಲೆ ಹಾಕೊಂಡ್ಮಿ ನೀವು. ಇದು ಬಿರಿಯಾನಿ ಸ್ಪೆಷಲ್ ಮಸಾಲ ನೋಡ್ರಿ, ಶಾಹಿ ಮಸಾಲ ಅಂತ ಹೇಳಿ. ನನಗೂ ಕೂಡ ಗೊತ್ತಿರಲಿಲ್ಲ. ಅದರ ಸ್ಮೆಲ್ ಮಾತ್ರ ಭಾರಿ ಐತ್ರಿ. ಇದನ್ನು ನೀವು ಬಿರಿಯಾನಿ ಮಾಡಿದ್ರೆ ಈ ಮಸಾಲಾನ ಹಾಕಿ. ಇಲ್ಲಿ 4 ಪಾಕೆಟ್ ಬಿರಿಯಾನಿ ಮಸಾಲಾನ, ಶಾಹಿ ಬಿರಿಯಾನಿ ಮಸಾಲಾನ ಹಾಕ್ಕೊಂಡಿವಿ. ಅದಕ್ಕೆ ಈಗ ಇದೇನು ಈರುಳ್ಳಿ ಎಣ್ಣೆ ಒಳಗೆ ಫ್ರೈ ಮಾಡಿದ್ವಲ್ರಿ, ಅದು ಸ್ವಲ್ಪ ಹಾಕ್ಕೊಂಡಿವಿ. ಅದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ತೀವಿ ನೋಡ್ರಿ. ಈಗ ಇದನ್ನ ಮ್ಯಾರಿನೇಟ್ ಮಾಡೋದು. ವಾಸನೆ ಬಾರಿ ಐತಿ ಬಿಡ್ರಿ. ಇದು ಮಸಾಲಿದ ವಾಸನೆ ಬಾರಿ ಐತಿ ನೋಡ್ರಿ. ನೋಡ್ಬೇರಿ ಖಾರ ನೋಡ್ಬೇರಿ. ಖಾರ ನೋಡ್ರಿ ನೋಡ್ರಿ ಎಷ್ಟು ಹಾಕ್ಬೇಕು. ಭಾಳನು ಹಾಕ್ಬಾರ್ದ್ರಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋಬೇಕ್ರಿ. ಅದ್ರ ಜೊತೆಗೆ ಸ್ವಲ್ಪ ಪುಡಿ ಖಾರನ ಹಾಕ್ಕೋಬೇಕು. ಕೈ ಅಳತೆ ಮೇಲೆ ಅದಕ್ಕೆ ಎಷ್ಟು ಬೇಕು ನೋಡಿ ಹಾಕೋರಿ. ಅರಿಶಿನ ಸ್ವಲ್ಪ ಕಡಿಮೆ ಅನಿಸಿತ್ತು, ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಎಷ್ಟು ಚೆನ್ನಾಗಿ ನೆನಿತೈತಿ ನೋಡ್ರಿ ಗ್ರೇವಿ, ಅಷ್ಟು ಟೇಸ್ಟಾಗಿ ಬರ್ತೈತಿ. ಇದು ಸುಮಾರು ಒಂದು ಅರ್ಧ ಗಂಟೆ ಆದರೂ ನೆನಿಬೇಕ್ರಿ. ಅಂದರೆ ಇವೆಲ್ಲ ನಾವು ಏನು ಮಸಾಲೆ ಪದಾರ್ಥ ಹಾಕ್ಕೊಂಡಿರ್ತೀವಲ್ಲ ಅದು ಎಲ್ಲ ಚಿಕನ್ಗೆ ಮೆಲ್ಟ್ ಆಗಬೇಕು. ಅಂದಾಗ ಬಿರಿಯಾನಿ ಫ್ಲೇವರ್ ಮಸ್ತಾಗಿ ಸೂಪರಾಗಿ ಬರ್ತೈತಿ ನೋಡ್ರಿ. ಪಾಪ ಹುಡುಗರಿಗೆ ಆರಾಮಿಲ್ಲ ಅಂದ್ರೆ ಬಂದ್ ಮಾಡತ್ತಾರ. ಒಂದ ಸಲ ತೊಳೆದ್ರಿ. ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗೈತ್ರಿ. ಅದಕ್ಕೆ ಒಂದು ಕೈ ಹಿಡಿಯಷ್ಟು ಪುದೀನಾನ ಹಾಕೋಬೇಕು. ಪುದೀನ ಹಾಕ್ಕೊಂಡು ಅದನ್ನು ಕೂಡ ಇದ್ರ ಜೊತೆಗೆ ಮಿಕ್ಸ್ ಮಾಡ್ಬೇಕು ನೋಡ್ರಿ. 10ರಿಂದ 15 ಹಸಿಮೆಣಸಿಕಾಯನ್ನು ಹಾಕೋಬೇಕು. ನೀವು ಖಾರ ಎಷ್ಟು ತಿಂತೀರಿ ಅಷ್ಟು ನೋಡ್ರಿ, ಅದ್ರ ಮ್ಯಾಗ ಡಿಪೆಂಡ್. ನಮಗೆ ಸ್ವಲ್ಪ ಖಾರ ಜಾಸ್ತಿ ಬೇಕಾಗಿದ್ದರಿಂದ ಒಂದು 10ರಿಂದ 15 ಹಸಿಮೆಣಸಿಕಾಯನ್ನು ಈ ರೀತಿಯಾಗಿ ತುಂಬ ತೆಗೆದು ಹಾಕ್ಕೊಂಡು ಅದನ್ನು ಕೂಡ ಅಲ್ಲಿ ಮಿಕ್ಸ್ ಮಾಡಬೇಕು. ಗಿರಿಜಾ ಅವ್ರೆ, ದೀಪಾ ಅವ್ರೆ, ಇವ್ರ ಬ್ಯಾಗ್ ಬಾ ಕೇಳೋದಿಲ್ರಿ. ದೀಪಾ ಬಂದಿಲ್ಲ.
ಈಗ ಅದ್ರ ಜೊತೆಗೆ ಕೊತ್ತಂಬರಿ ಒಂದು ಹಿಡಿಯಷ್ಟು ಸಣ್ಣದಾಗಿ ಅದನ್ನು ಕಟ್ ಮಾಡಿ ಇದ್ರ ಜೊತೆಗೆ ಹಾಕ್ಕೊಂಡು ಅದನ್ನು ಕೂಡ ಇಲ್ಲಿ ಮಿಕ್ಸ್ ಮಾಡಬೇಕು. ನಾವು ಮಿಕ್ಸ್ ಎಷ್ಟು ಚಲೋ ಮಾಡ್ತೀವಿ ನೋಡ್ರಿ ಅಷ್ಟು ಚೆನ್ನಾಗಿ ಟೇಸ್ಟ್ ಬರ್ತೈತಿ. ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ಇದನ್ನು ಹಾಕ್ಕೊಂಡಾರಿ ಈರುಳ್ಳಿ ಏನು ಕರ್ಕೊಂಡಿದ್ರಲ್ಲ ಎಣ್ಣೆಯೊಳಗೆ ಅದನ್ನು ಸ್ವಲ್ಪ ಉದುರಿಸ್ಕೊಂಡ್ರು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು. ಬಿಡ್ರಿ ಎಲ್ಲದು ಕುಡಿ ಹಾಕಿದ್ರೆ ಏನು ಹೆಂಗೆ ಏನು ಇಲ್ರಿ ಅದು ಅರ್ಧ ಕೆಜಿ ಸಬ್ ಮಾಡಿ ಹಾಕಿತ್ತೇನೆ. ಉಪ್ಪು ಹಾಕ್ರಿ, ಉಪ್ಪು ಮಾಡಿ ಹಾಕ್ರಿ. ಖಾರ ಉಸು ಸಣ್ಣ ಮೊದ್ಲ ಕೊಡ್ಬೇಕಿಲ್ರಿ ಇವ ಕಂತಿತ್ತು ನಿಮ್ಗೆ. ಬಿಡ್ರಿ ಸಾಕ್ರೆ ಮೊದ್ಲ ಹಾಕ್ಬಿಡ್ರಿ, ಖಾರ ಆಗಂಗಿಲ್ಲ. ದುಡ್ಕೆಡಂಟಿ ಖಾರ ಇರ್ರಿ, ಖಾರ ಆಗಂಗಿಲ್ಲ ಹೇಳ್ರಿ, ಹಾಕ್ಬಿಡ್ರಿ. ಅಷ್ಟು ಇನ್ನೊಂದ್ ಸ್ವಲ್ಪ ಹಾಕಿ ಮೊಸರು ಹಾಕ್ಲೇನ್ರಿ? ಹಾಕ್ರಿ. ಹಾಕಿ ಉಸು ಹಾಕಿದ್ರಲ್ರಿ ಅವು ಸುಹಾನ ಅಷ್ಟು ಹಾಕಿವ್ರಿ. ಇದಕ್ಕೆ ಕೊಬ್ಬರಿ ಹಾಕ್ತೀರಿ? ಹಾಕೋದಿಲ್ಲ, ಇದು ಕೊಬ್ಬರಿ ಹಾಕೋದಿಲ್ಲ. ಇವು ಅಕ್ಕಿ ನೆನೆ ಇಡ್ಬೇಕ್ರಿ. ಈಗ ಇದ್ರಾಗ ನೆನೆ ಮೊಸರು ಹಾಕ್ತೀರಿ? ಗ್ರೇವಿ ಮಾಡೋವಾಗ ಹಾಕ್ತಾರ. ನೀ ಯಾಕೆ ಹಾಕೋದು? ಎಷ್ಟಾಗೈತ್ರಿ ಟೈಮ್? ಮೊಬೈಲ್ ಎಷ್ಟಾಗೈತ್ರಿ ಟೈಮ್? ಟೈಮ್ 7 ಆಗೈತಲ್ಲ ಮಶ. ಇದ್ರಾಗ ಟೈಮ್ ತೋರ್ಸಲ್ಲ. ಈಗ 7:15 ಆಗಿರ್ಬೇಕು ನೋಡ್ರಿ. ಹಾಂ, 10 ನಿಮಿಷ ಮುಂದೆ ಹೇಳವಲ್ಲಿ. ದಮ್ ಬಿರಿಯಾನಿಗೆ ಏನೇನು ಗ್ರೇವಿ ಬೇಕು ಅದಕ್ಕೆಲ್ಲ ಮಸಾಲೆ ಹಾಕಿ ರೆಡಿ ಮಾಡಿ ಇಟ್ಕೊಂಡ್ವಿ. ಅದನ್ನು ಅರ್ಧ ಗಂಟೆ ನೆನೆ ಹಾಕ್ಬಿಟ್ಟಿವಿ. ಈಗ ಚಿಕನ್ ಗ್ರೇವಿಗೆ ಏನೇನು ಮಸಾಲ ಬೇಕಲ್ಲ ಅದಕ್ಕೆ ರೆಡಿ ಮಾಡ್ಕೊಳಕತ್ತೀವಿ. ಇಲ್ಲಿ ಟೊಮೆಟೊ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ ಅವೆಲ್ಲ ಹೆರಚಿಟ್ಕೊಂಡಿವ್ರಿ. ನೋಡ್ರಿ ಕುಟ್ಟಿದ್ದ ಸೌಂದರ್ಯ ತಂಡದ ಮಾತು ನೋಡಿ ನಿಮಗೆ. ಇದು ಚಿಕನ್ ಗ್ರೇವಿಗೆ ರೆಡಿ ಮಾಡ್ಕೊಳಕತ್ತೀವ್ರಿ. ಈಗ ಚಿಕನ್ ತೊಳೆದು ಇಟ್ಕೊಂಡಿವಿ. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಒಂದು ನಿಂಬೆ ಹಣ್ಣನ್ನು ಹಾಕ್ಕೊಂಡಿವಿ. ಎಲ್ಲ ಇಲ್ಲಿ ನಾವು ಮಸಾಲೆ ಏನು ಹಾಕ್ಕೊಳಕತ್ತೀವಲ್ಲ ಕೈ ಅಳತೆ ಮೇಲೆ ಹಾಕ್ಕೊಳಕತ್ತೀವ್ರಿ. ನೀವು ಕೂಡ ಎಷ್ಟು ಕ್ವಾಂಟಿಟಿ ಚಿಕನ್ ತೊಗೊಂಡಿರ್ತಿರಲ್ಲ ಅದಕ್ಕೆ ಎಷ್ಟು ಹಿಡಿತೈತಿ ಅಷ್ಟು ಕೈ ಅಳತೆ ಮೇಲೆ ಹಾಕ್ಕೊಂಡು ನೀವು ಕೂಡ ಇದನ್ನು ಟೇಸ್ಟ್ ಮಾಡಿ ಅಂತ ಹೇಳ್ತೀನಿ. ಮನೆಗೆ ಸ್ವಲ್ಪ ಮಾಡ್ತೀವಲ್ರಿ ಅಷ್ಟು ದೊಡ್ಡ ಪರಾತ ತಂದು ಮುಚ್ಚಬೇಕತ್ ನೋಡಿ. ಹಾಕಿಲ್ಲ ನಾನು ಬರ್ತೀನಿ ನೋಡ್ರಿ. ಕುಯ್ ಅಂತ ಎಣ್ಣೆ ಬ್ಯಾಡ್ರಿಪ್ಪ. ಹಾಕ್ರಿ ಅಷ್ಟ. ಸಾಕ್ರಿ ಸಾಕ್ರಿ ಹಾಕ್ರಿ ನೋಡಿರಿ ಎಣ್ಣೆ ಇದೆ ಮ್ಯಾಗ ಮಾಡ್ರಿ ಸ್ವಲ್ಪ ಮಕ. ಚಿಕನ್ ದಮ್ ಬಿರಿಯಾನಿ ಮತ್ತು ಚಿಕನ್ ಗ್ರೇವಿ ಎರಡು ಎಟ್ ಎ ಟೈಮ್ ಮಾಡಿವಲ್ರಿ. ಈಗ ನಾವು ಮೊದಲಿಗೆ ಚಿಕನ್ ಗ್ರೇವಿನ ರೆಡಿ ಮಾಡ್ಕೊಳಕತ್ತೀವಿ. ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀವಿ. ಎಣ್ಣೆ ಕಾದ್ಮ್ಯಾಗ ಕಟ್ ಮಾಡಿರುವಂಥ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಅದನ್ನು ಎಣ್ಣೆಯಲ್ಲಿ ಕರಿಬೇಕು. ಕಡಿಮೆ ಅನಿಸೋದ್ರಿಂದ ಇನ್ನೊಂದು ಸ್ವಲ್ಪ ಈರುಳ್ಳಿ ಹೆರ್ಚಿ ಹಾಕ್ಕೊಂಡಿವ್ರಿ. ಅದಕ್ಕೆ ಈಗ ಸ್ವಲ್ಪ ಬ್ರೌನ್ ಕಲರ್ ಬರಾಕತ್ತೈತ್ರಿ ಈರುಳ್ಳಿ. ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಳೋಣ. ಯಾಕಂದ್ರೆ ಅದು ಹಸಿ ಇರ್ತೈತಲ್ರಿ, ಎಣ್ಣೆ ಒಳಗೆ ಫ್ರೈ ಆದಷ್ಟು ಚಲೋ ರೀ. ಅದಕ್ಕೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡೋಣ. ಅದಕ್ಕೆ ಈಗ ಟೊಮೆಟೊ ಹೆರ್ಚಿಟ್ಕೊಂಡಿದ್ದೀವಲ್ರಿ ಅದನ್ನು ಕೂಡ ಹಾಕ್ಕೊಳ್ಳೋಣಂತ. ಎಣ್ಣೆಯೊಳಗೆ ಎಷ್ಟು ಫ್ರೈ ಆಗುತ್ತೆ ನೋಡ್ರಿ ಅಷ್ಟು ಟೇಸ್ಟಿಯಾಗಿ ಬರ್ತೈತಿ ಗ್ರೇವಿ. ಅಂದರೆ ಎಲ್ಲ ಅದು ಎಣ್ಣೆಯೊಳಗೆ ಫ್ರೈ ಆಗಿ ಇನ್ನಷ್ಟು ಎಣ್ಣೆ ಅಂಶನ ಬಿಡೋದ್ರಿಂದ ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ ಎಣ್ಣೆ ಅಂಶ ಬಿಡೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರ್ತೈತೆ ನೋಡ್ರಿ.
2 ಒಲೆ ಹಾಕಿದ್ವಿ. ಒಂದು ಕಡೆ ನೀರು ಕಾಯಕ್ಕಿಟ್ಟಿದ್ವಿ, ಒಂದು ಕಡೆ ಅಲ್ಲಿ ಚಿಕನ್ ಗ್ರೇವಿನ ಮಾಡ್ತಾಯಿದ್ವಿ. ಇಲ್ಲಿ ನೀರು ಯಾಕೆ ಕಾಯಕ್ಕಿಟ್ಟಿವಿ ಅಂದ್ರೆ ಬಿಸಿನೀರು ಹಾಕೋದ್ರಿಂದ ಗ್ರೇವಿ ಆಗಲಿ ಮತ್ತೇನು ದಮ್ ಬಿರಿಯಾನಿ ಮಾಡ್ತೀವಲ್ಲ ಅದು ಜಲ್ದಿ ಕುದಿ ಹಿಡೀಲಿ ಅಂಥೇಳಿ ಒಂದು ಉದ್ದೇಶದಿಂದ ತಣ್ಣೀರು ಹಾಕೋಕ್ಕಿಂತ ನಾವು ಇಲ್ಲಿ ಬಿಸಿನೀರನ್ನು ಕಾಯಿಸಿ ಹಾಕಿದ್ರೆ ಅಡುಗೆ ಜಲ್ದಿ ಆಗುತ್ತಂತ ಹೇಳಿ ನೀರನ್ನು ಕಾಯಿಸ್ಕೊಂಡಿವಿ. ನೋಡ್ರಿ ಹಾಕ್ರಿ ಭಾಳ ಆಗಿತ್ತು ನೀರು ಇದ್ರಾಗ ಮಾಡೋದಿಲ್ರಿ ಮೊದಲ ಚಿಕನ್ ಹಾಕಿ ಇದನ್ನ ಮಾಡ್ಕೋಬೇಕ್ರಿ. ಏನು ಮಾಡ್ಬೇಕು ಇದು ನೀರು ಹಾಕ್ಬೇಕ್ರಿ. ಕೊಬ್ಬರಿ ಭಾಳ ಐತ್ರಿ ಹಾಕ್ರಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಟೊಮೆಟೊ ಈರುಳ್ಳಿ ಎಲ್ಲ ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಆಗಿತ್ತು. ಅದಕ್ಕೆ ಈಗ ಮಸಾಲೆ ಖಾರನ ಹಾಕೊಳ್ಳೋಣ. 2 kg ಗ್ರೇವಿಗೆ ಎಷ್ಟು ಬೇಕು ಅಷ್ಟು ಅಳತೆ ಮೇಲೆ ನೋಡಿ ನಾವು ಖಾರ ಎಷ್ಟು ತಿಂತೀವಲ್ಲ ಅಷ್ಟು ಮಸಾಲೆ ಖಾರನ ಹಾಕ್ಕೊಂಡು ಅದನ್ನು ಕೂಡ ಇಲ್ಲಿ ಫ್ರೈ ಮಾಡೋಣಂತ್ರಿ. ಸಾಕ್ಬಿಟ್ರಿ. ಈಗ ಅದಕ್ಕೆ ಕೊತ್ತಂಬರಿ ಅರಿಶಿಣ ಪುಡಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಈಗ ಚಿಕನ್ ಹಾಕೋಬೇಕು ನೋಡಿರಿ. ಚಿಕನ್ ಹಾಕ್ಕೊಂಡು ಅದನ್ನು ಎಲ್ಲ ಗ್ರೇವಿ ಅದಕ್ಕೆ ಮಸಾಲ ಗ್ರೇವಿ ಆ ಚಿಕನ್ಗೆ ಹತ್ತುವ ಹಾಗೆ ಒಂದು ಮಿಕ್ಸ್ ಕೊಡಬೇಕು ನೋಡಿರಿ.